ಮುಖ್ಯಮಂತ್ರಿ ಒಂದು ತಂದೆ ಸರಿ ಸಮ ಎಲ್ಲರಿಗೂ. DK ಶಿವಕುಮಾರ್ ಒಂದು ಕಕ್ಕರ್ ಕಂಡಂಗೆ, ಚಿಕ್ಕಪ್ಪ ಇದ್ದಂಗೆ, ಈಗ ಆ ತರ ಕಕ್ಕ ಇದ್ದಂಗೆ. ಈಗ ಅಪ್ಪಂದು ಕಕ್ಕಂದು ಮಾತು ಉಲ್ಲಂಘನೆ ಮಾಡಿ ಯಾರು ರೊಕ್ಕಾರೇನು? अस्सलाम वालेकुम रहमतुल्लाहि बरकातहू। मैं दक्षिणा क्षेत्र का अभ्यर्थी आज जो सुना न्यूज में हवा फुआ बातावी गड़बड़ को हवा में है इंतजार फैला, मैं उस तरह से क्या भी मैदान छोड़ जाने वाला ना। मैं कौम के खातिर रहने वाला, कौम मेरे साथ रहने वाली इंशाअल्लाह ताला। सुना न्यूज वाले जो ल्यू ನಮಸ್ಕಾರ ವೀಕ್ಷಕರೇ, ಇದು ಇಂದಿನ ಬಿಸಿ ಸುದ್ದಿ. ಸೋಲ್ಡ್ ಆದ ಸಾದಿಕ್ ಪೈಲ್ವಾನ್ ಎಂಬ ಟ್ರೆಂಡ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್. ಮಾರಾಟವಾದರ ಸಾದಿಕ್ ಪೈಲ್ವಾನ್, ಮುಸ್ಲಿಂ ಸಮುದಾಯದ ಆಕ್ರೋಶ. ಸೋಷಿಯಲ್ ಮೀಡಿಯಾದಲ್ಲಿ ಮೀರ್ ಸಾದಿಕ್ ವೈರಲ್. ಸದಾಕಾಲ ನಾನು ಮಾರಾಟವಾಗಲ್ಲ, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವುದೇ ನನ್ನ ಗುರಿ, ನನ್ನ ಹಿಂದೆ ಜನಶಕ್ತಿಯಿದೆ ಎಂದು ಬೊಗಳೆ ಬಿಡುತ್ತಿದ್ದ ಸಾದಿಕ್ ಪೈಲ್ವಾನ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಟ್ರೋಲ್ಗೆ ಒಳಗಾಗಿದ್ದಾರೆ. ನಮಗೆ ಕಾಂಗ್ರೆಸ್ ಪಕ್ಷದಿಂದ ಬಹಳ ನೋವಾಗಿದೆ ಸರ್. ನಾವು ಕಾಂಗ್ರೆಸ್ನರೇ, ನಾವು 40 ವರ್ಷದಿಂದ ದುಡಿದಿದ್ವಿ ಸರ್. ಹಂಗಾಗಿ ನಮ್ಗೆ ವಯಸ್ಸು ಬರೋದಿಲ್ಲ, ವಯಸ್ಸು ಹೋಗ್ತಾ ಇರ್ತೈತಿ. ಅಲ್ಲಿ ತನಕನೂ ಎಲ್ಲಿ ಕಾಯನ 2 ವರ್ಷ ಕಾಲನೂ ನಮಗೆಲ್ಲ ಸಹಿಸೋದಿಲ್ಲ ಅಂತ ಹೇಳಿದ್ರೆ, ಬರೋ ದಿನಗಳಲ್ಲಿ ಎಲ್ಲ ಏನಾರ ಹೆಚ್ಚು ಕಮ್ಮಿ ಆದರೆ ಏನು, ಯಾರು ಜವಾಬ್ದಾರು? ಒಂದು ಅಲ್ಪಸಂಖ್ಯಾತರಿಗೆ, ಆಯ್ದ ವರ್ಗದವರಿಗೆ 2 ವರ್ಷ ಕಾಲ ಬರ್ರಪ್ಪ ಯಾರು ಸೂಕ್ತ ಇದ್ದಾರೆ ಬರ್ರಿ, ನಾನು ಕೆಲಸಕ್ಕೆ ಹೋಗ್ತೇನೆ ಅಂತಕ್ಕದ್ದು ಅವ್ರ ಬಾಯಲ್ಲಿ ಬರೋದಿಲ್ಲ. ಅವರೇ ಎಲ್ಲ ಮುಂದಾಳಾಗಿ ಬಂದು ಮತ್ತೆ ಬಿ ಫಾರಂ ಅವ್ರ ಬದಿಗೆ ಹೋಗ್ತೈತೆ ಅಂತ ಹೇಳಿದ್ರೆ ನಾವು ತಕ್ಕದ ಪಾಠ ಕಲಿಸ್ಲೇಬೇಕಲ್ಲ. 100% ಈಗ 2 ವರ್ಷ ವೈದಿ ಕಾಲದಲ್ಲಿ ಈಗ ಜನ 3 ತಿಂಗಳದಿಂದ ಬೀದಿಯಲ್ಲಿ ಏರಿಯಾದಲ್ಲಿ ನಾವೇನು ತೀರ್ಪುಗಳು ತಗೊಂಡಿದ್ದೀವಿ. ಜನ ಕರೆದು ನಮ್ಮನ್ನೆಲ್ಲ ಹೂವಿನಾರ ಹಾಕಿ ಶಾಲೆ ಹಾಕಿ ನಿಮಗೆ ಟಿಕೆಟ್ ಸಿಕ್ಕರೂ ಬಯಲಿಗೆ ಇರಬೇಕು, ಇಲ್ಲಿದ್ರು ಬಯಲಿಗೆ ಇರ್ಬೇಕಂತೇಳಿ ಎಲ್ಲ ವರ್ಗದ ಜನ ಹೇಳಿದ್ರಿಂದ ನಾವು ಕಾಂಗ್ರೆಸ್ಸಿಗೆ ತೊರೆದು ನಾವು ಬಂಡಾಯ ಕಾಂಗ್ರೆಸ್ ಆಗಕ್ಕೆ ಸಿದ್ಧ ಆಗತ್ತೀವಿ ಸರ್. ಇಲ್ಲ, KPCಯಿಂದ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಮೋಸ ಆಗಿದೆ. ಅಲ್ಪಸಂಖ್ಯಾತರಿಗೆ, ಆಯ್ದ ವರ್ಗದವರಿಗೆ ನಾವು ಪಕ್ಕದ ಪಾಠ ಕಲಿಸ್ತೀವಿ ದಾವಣಗೆರೆ ದಕ್ಷಿಣ ಜಿಲ್ಲೆಯಲ್ಲಿ ಅಂತೇಳಿ ನಾನು ತಮ್ಮ ಮೂಲಕ ಹೇಳಕ್ಕೆ ಇಚ್ಛಪಡ್ತೇನೆ. KPCC ಒತ್ತವರು ಅವರೆಲ್ಲ ಮೈನಾರಿಟಿಗೆ, ಆಯ್ದ ವರ್ಗದವರಿಗೆ ತಪ್ಪಿಸಿದ್ದಾರೆ ಅಂತೇಳಿ ತಮ್ಮ ಮೂಲಕ ಹೇಳಕ್ಕೆ ನಾನು ಇಚ್ಛಪಡ್ತೇನೆ ಸರ್. ಮುಸಲ್ಮಾನರು ಒಗ್ಗಟ್ಟಾಗಿ ಈ ಜಗತ್ತು ಹುಟ್ಟದಲ್ಲ, ಆ ಕಾಲದಿಂದ ಹಿಡಿದು ಈ ಕಾಲದವರೆಗೂ ನಾವು ಒಂದೇ. ಆದರೆ ಈ ರಣರಂಗ ಮೈದಾನದಲ್ಲಿ ಎಲ್ಲ ಜಾತಿ ಜನಾಂಗದವ್ರದು, ಎಲ್ಲ ಸಮಾಜದವ್ರದು, ಎಲ್ಲ ಹೆಣ್ಣು ಗಂಡು ಆಶೀರ್ವಾದದಿಂದ ಯಾರು ಒಬ್ಬರಲ್ಲ ಪಕ್ಷದಿಂದ, ಯಾರು ಒಂದು ಸಮಾಜದಿಂದ ಗೆದ್ದೋಗಕ್ಕಾಗಲ್ಲ. ಎಲ್ಲ ಸಮಾಜದವರು ತೀರ್ಪು ಕೊಟ್ಟರೆ ವಿಧಾನಸೌಧಕ್ಕೆ ಹೋಗಿ ಸಾರ್ವಜನಿಕರ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಈ ಸಭೆಯಲ್ಲಿ ಅಂತ ನಿಮ್ಮ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಈಗ ಕಾಂಗ್ರೆಸ್ಸು ಹೈಕಮಾಂಡರು, ನಮ್ಮ KPCC ಅವರು ಯಾವ ಥರ ತೀರ್ಮಾನ ತೊಗೊಂಡಿದ್ದಾರೆ, ಜನಗಳು ಎಲ್ಲ ಹವಾರು ಬಿಟ್ಟಿದ್ದಾರೆ. ಏನಪ್ಪ ಪೈಲ್ವಾನ್ರಿಗೆ ಸಿಗ್ಬೇಕಾಯ್ತು, ಸಾದಿಕ್ ಪೈಲ್ವಾನ್ರಿಗೆ ಸಿಗ್ಬೇಕಾಯ್ತು ಅಂತೇಳಿ ಜನ ಹವಾರು ಬಿಟ್ಟಿದ್ದಾರೆ. ಖಂಡಿತವಾಗೂ ಹವಾರು ಬೇಡ್ರಿ, ನಾವು ಬಯಲಾಗಿರ್ತೀವಿ, ತಮ್ಮ ಆಶೀರ್ವಾದ ಇರಲಿ ಅಂತೇಳಿ ಜನಗಳನ್ನ ಆಶ್ವಾಸನೆ ಕೊಟ್ಟು ನಾವು ಬಯಲಾಗದೀವಿ ಸರ್. ಮುಸ್ಲಿಂ ಹೆಸರಿನಲ್ಲಿ ಬಂಡಾಯ ಎದ್ದಿ ಮುಸ್ಲಿಂ ಸಮುದಾಯದ ಪರವಾಗಿ ನಿಂತಿದ್ದೇನೆ ಎಂದು ಹೇಳುತ್ತಿದ್ದ ಪೈಲ್ವಾನ್ ಸಾದಿಕ್ ಪರ ಚುನಾವಣಾ ಪ್ರಚಾರ ನಡೆಸಲು ಶಿವಮೊಗ್ಗದಿಂದನೂ ಕೆಲವರು ದಾವಣಗೆರೆ ಕರೆ ಹೊರಟಿದ್ದರು. ಆದರೆ ದಾರಿಯಲ್ಲಿಯೇ ಕಾಂಗ್ರೆಸ್ಗೆ ಡೀಲ್ ಆಗಿರುವುದನ್ನು ತಿಳಿದು ಶಿವಮೊಗ್ಗದ ಕಡೆ ಯೂ-ಟರ್ನ್ ಹೊಡೆದಿದ್ದಾರೆ ಎಂದು ಮೂಲಗಳಿಂದ ತಿಳಿದುಬಂದಿದೆ. ನ್ಯೂಸ್ ವರದಿ ಸುಳ್ಳು ಎಂದು ಅಬ್ಬರಿಸಿದ್ದ ಪೈಲ್ವಾನ್ ಅವರ ಅಸಲಿ ಬಣ್ಣ ಈಗ ಬಯಲಾಗಿದೆಯೇ ಎಂಬ ಪ್ರಶ್ನೆ ಮೂಡಿದೆ. ಕೀರೆ ಪೈಲ್ವಾನ್ ಗಿರ್ಗಾ ಅಂದರೆ ಭಿ ಮೇರಾ ಡೌ ಎಂದಂತೆ ಎಲ್ಲರನ್ನೂ ಬಕ್ರಾ ಮಾಡಿ ಲಾಭ ಪಡೆಯಲು ಮುಂದಾದಾಗ ಸಾದಿಕ್, ನನ್ನ ಮನೆ ಮಗ ನನ್ನ ಪುನಃ ಬಂಡಾಯ ಅಭ್ಯರ್ಥಿ ತೊರೆದು ಕಾಂಗ್ರೆಸ್ಸಿಗೆ ಕೆಲಸ ಮಾಡೋಕ್ಕೆ ನಾನು ನಿಂತಿದ್ದೇನೆ. ಯಾಕೆ ನಾನೆಲ್ಲ ಬಯಲಿಗೆ ಬಂದಿದ್ದೇನೆ, ಅಷ್ಟು ಹೊರತು ಮತ್ತೆ ಯಾವುದೂ ಇಲ್ಲ. ಈಗ ರಾಜ್ಯದ ಮುಖ್ಯಮಂತ್ರಿ ಒಂದು ತಂದೆ ಸರಿ ಸಮ ಎಲ್ಲರಿಗೂ. DK ಶಿವಕುಮಾರ್ ಒಂದು ಕಕ್ಕರ್ ಕಂಡಂಗೆ, ಚಿಕ್ಕಪ್ಪ ಇದ್ದಂಗೆ, ಈಗ ಆ ಥರ ಕಕ್ಕ ಇದ್ದಂಗೆ.
ಈಗ ಅಪ್ಪಂದು ಕಕ್ಕಂದು ಮಾತು ಉಲ್ಲಂಘನೆ ಮಾಡಿ ಯಾರ ರೊಕ್ಕಾರೇನು? ನಿನ್ನೆ ತಾನೇ ಸಚಿವ ರಿಜ್ವಾನ್ ಅರ್ಷದ್ ಮತ್ತು ಸಲೀನ್ ಅಹಮದ್ ಮಾತುಕತೆಗೆ ಬಂದಾಗ ಗೋ ಬ್ಯಾಕ್ ಘೋಷಣೆ ಕೂಗಿಸಿ ಪ್ರೈವೇಟ್ ಆಗಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದ ಪೈಲ್ವಾನ್ ಅವರ ಹವಾ ಒಂದೇ ರಾತ್ರಿಯಲ್ಲಿ ತುಸಾಗಿ ಪಂಚರ್ ಆಗಿದೆ. ಬೆಳ್ಳಂಬೆಳಗ್ಗೆ ಬೆಂಗಳೂರಿಗೆ ದೌಡಾಯಿಸಿರುವ ಪೈಲ್ವಾನ್ ಈಗ ಕಾಂಗ್ರೆಸ್ ಕೈ ಹಿಡಿಯಲು ರೆಡಿಯಾಗಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಶೆಡ್ ಹಾಕಿದ್ದಕ್ಕೂ ದುಡ್ಡು, ಹಾರ ಹಾಕಿಸಿಕೊಂಡಿದ್ದಕ್ಕೂ ಲೆಕ್ಕ ಹಾಕಿ ಹಣ ಪಡೆದಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ನಾವು ಕೂಡ ನಮ್ಮ ಸಮಾಜದಿಂದ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಭಾಳಷ್ಟು ಕೇಳಿದಾದ್ಮೇಲೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ ಮೇಲೆ ನಾವು ಕೂಡ ನಮ್ಮ ಅಭ್ಯರ್ಥಿಯಾಗಿ ನಿಲ್ಲಿಸೋಣ ಗೆಲ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ನಿನ್ನೇನು ತಾವು ನೋಡಿರ್ಬೋದು, ಎಷ್ಟು ಸಮಾಜದ ಯುವಕರೆಲ್ಲ ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಆದರೆ ಮುಖಂಡರು ಯಾರೇ ಹೋಗಲಿ, ಅವರು ಹೋಗಲಿ, ನಾನು ಹೋಗಲಿ, ಇನ್ನೊಬ್ಬರು ಹೋಗಲಿ, ಎಲ್ಲ ಹೋದರೂ ಕೂಡ ಮತ ಹಾಕೋರು ಮತದಾರರು ಅವರು ಒಂದಾಗಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದಾಗೆ ಬೇರೆ ಏನು ಅಭ್ಯರ್ಥಿ ಇದ್ದಾರೆ ಅವ್ರಿಗೆ ಮತ ಹಾಕೋದಂತೂ ಗ್ಯಾರಂಟಿ ಸರ್. ಇದು ರಾಜಕೀಯ ತಂತ್ರ ಪ್ರತಿತಂತ್ರ ಎಲ್ಲ ಇದ್ದಿದ್ದೆ ಚುನಾವಣೆ ಮೇಲೆ. ಅವರು ಮಾಡಿದ್ದಾರೆ, ನಾವು ಮುಂದೆನೂ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಇಡೀ ಮುಸ್ಲಿಂ ಸಮುದಾಯವನ್ನೇ ಮಾರಾಟ ಮಾಡಲು ಹೊರಟ ಈ ಪೈಲ್ವಾನ್ ನಿಜಕ್ಕೂ ಪೈಲ್ವಾನ್ ಅಲ್ಲ, ಬದಲಿಗೆ ಡೀಲ್ ಮಾಸ್ಟರ್ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ನಾನು ಮುಸ್ಲಿಂ, ನನಗೆ ಅನ್ಯಾಯವಾಗಿದೆ ಎಂದು ಜನರ ಮುಂದೆ ನಾಟಕವಾಡಿದ ಪೈಲ್ವಾನ್ ಈಗ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ನೀಡಲು ಮುಂದಾಗಿರುವುದು ಸಮುದಾಯಕ್ಕೆ ಮಾಡಿದ ಧೋಕಾ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಜನ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ. ಸದ್ಯಕ್ಕೆ ಸಾದಿಕ್ ಪೈಲ್ವಾನ್ ಅವರ ಈ ದಿಢೀರ್ ಪಲ್ಟಿ ಮತ್ತು ಕಾಂಗ್ರೆಸ್ ಜೊತೆಗಿನ ಡೀಲ್ ರಾಜ್ಯ ರಾಜಕಾರಣದಲ್ಲಿ ಭಾರೀ ಚರ್ಚೆಗೆ ನಾಂದಿ ಹಾಡಿದೆ. ಈಗ ದಾವಣಗೆರೆಗೆ ಬಂದ ನಂತರ ಪೈಲ್ವಾನ್ ಏನು ಹೇಳುತ್ತಾರೆ ಎಂದು ಅಲ್ಲಿನ ಮತದಾರರು ಆತುರದಿಂದ ಕಾಯುತ್ತಿರುವ ಮಾಹಿತಿ ಸಿಗ್ತಾ ಇದೆ. ಈ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.